ಕೋಡಿಕಲ್ ಹಿಂದೂ ಗಣೇಶೋತ್ಸವ ಎಂದೇ ಗುರುತಿಸಲ್ಪಟ್ಟಿರುವಂತಹ ವಿಶ್ವ ಹಿಂದೂ ಪರಿಷತ್ ಬಜರಂಗದಳ ಕೋಡಿಕಲ್ ಶಾಖೆ ಮತ್ತು ಶ್ರೀ ಗಣೇಶೋತ್ಸವ ಸಮಿತಿ ವತಿಯಿಂದ ನಡೆಯಲಿರುವಂತಹ 18ನೇ ವರ್ಷದ ಸಾರ್ವಜನಿಕ ಶ್ರೀ ಗಣೇಶೋತ್ಸವ ಸೆಪ್ಟೆಂಬರ್ 14ರಿಂದ 16ರ ತನಕ ನಡೆಯಲಿದೆ ಎಂದು ಸಮಿತಿಯ ಪ್ರಧಾನ ಕಾರ್ಯದರ್ಶಿ ವರ್ಕಾಡಿ ರವಿ ಅಲೆವುರಾಯ ಅವರು ಮಂಗಳವಾರ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ಆಗಸ್ಟ್ 30ರಂದು ಶ್ರೀ ಗಣೇಶ ಕ್ರೀಡೋತ್ಸವ ನಡೆಯಲಿದೆ. ಶಾಲಾ ವಿದ್ಯಾರ್ಥಿಗಳಿಗೆ ಹಾಗೂ ಸಾರ್ವಜನಿಕರಿಗೆ ದೈಹಿಕ ಹಾಗೂ ಬೌದ್ಧಿಕ ಸ್ಪರ್ಧೆಗಳನ್ನು ಆಯೋಜಿಸಲಾಗ್ತಾ ಇದೆ. ಪ್ರಶಸ್ತಿಗಳನ್ನು ಗಣೇಶ ಮಂಟಪದಲ್ಲಿ ನೀಡಲಾಗುತ್ತೆ. ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲಾ ಶಾಲಾ ಕಾಲೇಜಿನ ವಿದ್ಯಾರ್ಥಿಗಳ ಸಹಿತ ಸಾರ್ವಜನಿಕರು ಭಾಗವಹಿಸಬಹುದು. ಗಣ್ಯರು ಕ್ರೀಡೋತ್ಸವವನ್ನು ಉದ್ಘಾಟಿಸಲಿದ್ದಾರೆ ಎಂದರು. ಸೆಪ್ಟೆಂಬರ್ 14ರಂದು ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯಲಿದೆ. ಸಂಜೆ 6 ಗಂಟೆಯಿಂದ ಧಾರ್ಮಿಕ ಸಭಾ ಕಾರ್ಯಕ್ರಮ ಜರುಗಲಿದೆ. ರಾತ್ರಿ ರಂಗಪೂಜೆಯ ಬಳಿಕ ಪೊರಿಪುದಪ್ಪೆ ಜಲದುರ್ಗೆ ಪ್ರದರ್ಶನಗೊಳ್ಳಲಿದೆ. ಸೆಪ್ಟೆಂಬರ್ 15ರಂದು ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ಹಾಗೆಯೇ 6 ಗಂಟೆಗೆ ಸಭಾ ಕಾರ್ಯಕ್ರಮ ನಡೆಯಲಿದೆ. ಮಹಾಪೂಜೆಯ ಬಳಿಕ ಒಂತೆಲೇಟ ಅಂಡು ನಾಟಕ ಕೂಡ ಪ್ರದರ್ಶನಗೊಳ್ಳಲಿದೆ ಎಂದು ರವಿ ಅಲೆವುರಾಯ ಮಾಹಿತಿಯನ್ನು ನೀಡಿದರು. ಸೆಪ್ಟೆಂಬರ್ 16ರಂದು ಸಂಜೆ 6 ಗಂಟೆಗೆ ವಿಸರ್ಜನಾ ಪೂಜೆ ಜರುಗಿ ಶ್ರೀ ವಿನಾಯಕನ ವೈಭವದ ಶೋಭಾಯಾತ್ರೆ ಕೋಡಿಕಲ್ನ ಮುಖ್ಯ ರಸ್ತೆಗಳಲ್ಲಿ ಸಂಚರಿಸಿ ರಾಷ್ಟ್ರೀಯ ಹೆದ್ದಾರಿಯ ಮೂಲಕ ಉರ್ವಾ ಸ್ಟೋರಿಗೆ ಬಂದು ಬಳಿಕ ದಂಬೆಲ್ನ ಪಲ್ಗುಣಿ ನದಿಯಲ್ಲಿ ವಿಸರ್ಜಿಸಲ್ಪಡುತ್ತದೆ ಎಂದರು. ಸುದ್ದಿಗೋಷ್ಠಿಯಲ್ಲಿ ಸಮಿತಿ ಅಧ್ಯಕ್ಷ ಮನೋಜ್ ಕುಮಾರ್, ಗೌರವ ಅಧ್ಯಕ್ಷ ಕಿರಣ್ ಜೋಗಿ, ಉಪಾಧ್ಯಕ್ಷರುಗಳಾದ ಸತೀಶ್ ಶೆಟ್ಟಿ, ಮಹೇಶ್ ಕೋಡಿಕಲ್, ಹರಿಪ್ರಸಾದ್ ಶೆಟ್ಟಿ ಉಪಸ್ಥಿತರಿದ್ದರು. ಇದನ್ನು ಕೂಡ 8 ವರ್ಷ ನಡೆಸಿಕೊಂಡು ಬರ್ತಾ ಇದ್ದೇವೆ. ಅನ್ಯಾನ್ಯ ಶಾಲೆಗಳಿಂದ ಅನೇಕ ವಿದ್ಯಾರ್ಥಿಗಳು ಬಂದು ಭಾಗವಹಿಸಿ ಸಂತೋಷ ಪಡ್ತಾರೆ. ಮತ್ತೆ ಪುರುಷರು ಮಹಿಳೆಯರಿಗೆ ಬೇರೆ ಬೇರೆ ಮೊಸರು ಕುಡಿಕೆ ಹೊಡೆಯುವಂತಹ ಸ್ಪರ್ಧೆ ಇರ್ಬೋದು, ಹಗ್ಗಜಗ್ಗಾಟ, ವಿಶೇಷವಾಗಿ ನಮ್ಮ ಇಡೀ ಜನ ಕಾರ್ಯಕ್ರಮ ನಡೀತದೆ. ಆಟೋಟ ಸ್ಪರ್ಧೆ ಮಧ್ಯಾಹ್ನ ನಂತರ ಈ ಹಗ್ಗಜಗ್ಗಾಟ ಸ್ಪರ್ಧೆ ನಡೀತದೆ. ಈ ಮಧ್ಯೆ ನಾವು ಸುಮಾರು 100ಕ್ಕಿಂತ ಹೆಚ್ಚು ಮಂದಿಗಳು ರಕ್ತದಾನ ಮಾಡುವಂತಹ ಕಾರ್ಯಕ್ರಮ ಇಟ್ಟುಕೊಂಡಿದ್ದೇವೆ. KMC ಆಸ್ಪತ್ರೆಯ ಸಹಯೋಗದೊಂದಿಗೆ ಇದನ್ನು ನಡೆಸಿಕೊಂಡು ಬರ್ತಾ ಇದ್ದೇವೆ. ಸುಮಾರು 100ರವರೆಗೆ ನಮ್ಮ ಸ್ವಯಂ ಸೇವಕರು ರಕ್ತದಾನ ಮಾಡಿಕೊಂಡು ಆ ಶಿಬಿರದಲ್ಲಿ ಪಾಲ್ಗೊಳ್ಳುತ್ತಾರೆ. ಆನಂತರ ಈ ಆಟೋಟ ಸ್ಪರ್ಧೆಗಳಲ್ಲಿ ಗೆದ್ದವರಿಗೆ ಬಹುಮಾನವನ್ನು ನಾವು 14 ಮತ್ತು 15ರಂದು ಚೌತಿಯ ಮೊದಲ ದಿನ ಮತ್ತು 2ನೇ ದಿವಸ ಅವರಿಗೆ ನೀಡುತ್ತೇವೆ. ಅನೇಕ ಆಢ್ಯರು ಗಣ್ಯರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಾರೆ. ನಾನಾ ಕ್ಷೇತ್ರದಲ್ಲಿ ಹೆಸರುವಂತಹ ವ್ಯಕ್ತಿಗಳು ಅಲ್ಲಿಗೆ ಭೇಟಿ ನೀಡಿದ್ದಾರೆ. ಹಾಗೆ ಈ 3 ದಿವಸಗಳ ಉತ್ಸವದ ಕೊನೆಯ ದಿವಸ ನಾವು 6ವರೆಗೆ ಶೋಭಾಯಾತ್ರೆಯನ್ನು ಕೋಡಿಕಲ್ ಮುಖ್ಯ ರಸ್ತೆಯಿಂದ ಪ್ರಾರಂಭಿಸಿ ಹೈವೇಯಲ್ಲಿ ಬಂದು ನಂತರ ಉಡಸ್ಪುರ ತಿರುಗಿ ಪಲ್ಗುಣಿ ನದಿಯ ಜಲಸ್ತಂಭನ ಮಾಡಲಿಕ್ಕಿದ್ದೇವೆ. ಜನಹಿತ ಸೇವಾ ಟ್ರಸ್ಟ್ ನಮಗೆ ಸಹಕಾರ ನೀಡ್ತಾ ಇದ್ದಾರೆ. ಮೆರವಣಿಗೆಯಲ್ಲಿ ಕೂಡ ಅನೇಕರು ಭಾಗವಹಿಸಿ ಆ ಮೆರವಣಿಗೆ ಚಂದವನ್ನು ಹೆಚ್ಚಿಸ್ತಾ ಇದ್ದಾರೆ. ನೀವೆಲ್ಲರೂ ಕೂಡ ಬಂಧುಗಳು ನಮಗಾಗಿ ವಿಶೇಷ ಪ್ರಚಾರವನ್ನು ಕೊಟ್ಟಿದ್ದೀವಿ, ಅಥವಾ ನಿಮ್ಮ ಮಾಧ್ಯಮದ ಬಂಧುಗಳು ನಮ್ಮ ಗಣೇಶ ಮೂರ್ತಿಯನ್ನು ತೆಗೆದು ಪತ್ರಗಳಲ್ಲಿ ಪ್ರಕಟ ಮಾಡಿದ್ದೀವಿ. ಈ ಸಲವೂ ನಮ್ಮ ಅಪೇಕ್ಷೆ ಇರುವಂಥದ್ದು ನೀವೆಲ್ಲ ಬರಬೇಕು. ಗಣೇಶೋತ್ಸವವನ್ನು ನೋಡ್ತಾ ನಮ್ಮಲ್ಲಿ ಬನ್ನಿ. ನಮ್ಮಲ್ಲಿ 3 ದಿವಸ ಇದೆ. ಒಂದೇ ದಿವಸದಲ್ಲಿ ಮುಗಿದಿದೆ. ಹೆಚ್ಚು ಕಡಿಮೆ 1 ದಿವಸ ಬೆಳಿಗ್ಗೆ ಇಟ್ಟು ಸಂಜೆ ತೆಗಿತಾರೆ. ನಾವು ಹಾಗಲ್ಲ, ನಾವು 3 ದಿವಸ ಕಾರ್ಯಕ್ರಮ ಇಟ್ಕೊಂಡಿದ್ದೇವೆ. ಈ ಎಲ್ಲ ಕಾರ್ಯಕ್ರಮಗಳಿಗೆ ತಾವೆಲ್ಲ ಬರಬೇಕು. ನಾವು ಒಂದು ವ್ಯಾಪಕವಾದ ಪ್ರಚಾರವನ್ನು ಕೊಡಬೇಕು. 18ನೇ ವರ್ಷ ಅಂದ್ರೆ ಒಂದು ಮಹಾಭಾರತ. ಈಗ ಗೆದ್ದ ಸಂತೋಷದಲ್ಲಿದ್ದೇವೆ. ಈ 18 ವರ್ಷಗಳ ನಂತರ ಮತ್ತಿತರ ಬೆಳವಣಿಗೆ 20, 25 ಈಗ ಬೇರೆ ಬೇರೆ ಹಂತಗಳಲ್ಲಿ ಅದನ್ನು ಬಹಳ ಇನ್ನಷ್ಟು ವಿಜೃಂಭಣೆಯಿಂದ ಮಾಡುವ